ಹಲೋ ಗಾಯ್ಸ್, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ನಾನು ಮೋಟೋ ವ್ಲಾಗಿಂಗ್ ಮಾಡಿ ತುಂಬ ದಿನ ಆಯಿತು. ಸೊ ಅದಕ್ಕೆ ಇವತ್ತು ಮೋಟೋ ವ್ಲಾಗಿಂಗ್ ಮಾಡೋಣ, ಮತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ, ಮೋಟೋ ವ್ಲಾಗಿಂಗಲ್ಲಿ ಸಿಗ್ತೀನಿ. ಮೋಟೋ ವ್ಲಾಗಿಂಗಲ್ಲಿ ಕಂಟಿನ್ಯೂ ಮಾಡೋಣ ಬನ್ನಿ. ಹಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಏನಪ್ಪ, ಇವತ್ತು ಡಿಯೋ ಗಾಡಿ ಎತ್ಕೊಬಿಟ್ಟಿದ್ದಾನೆ ಅಂತ ಅನ್ಕೊತಾ ಇದ್ದೀರಾ? ಆ್ಯಕ್ಚುಲಾಗಿ ಹಂಟರ್ ಬಂದು ನನ್ನ ತಮ್ಮ ಕಾಲೇಜ್ಗೆ ಎತ್ಕೊಂಡು ಹೋಗಿದ್ದಾನೆ. ಸೊ ಇವಾಗ ಟ್ಯೂಸ್ಡೇ, ವೆಡ್ನೆಸ್ಡೇ ಮತ್ತು ಥರ್ಸ್ಡೇ ನಾನು ಆಫೀಸ್ಗೆ ಹೋಗಬೇಕು. ಅದಕ್ಕೆ ಡಿಯೋ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ನಿಮಗೆ ಅದಕ್ಕೆ ಮೊದಲು ನಾನು ಟಿಫನ್ ಮಾಡಲಿಲ್ಲ. ಸೊ ಹಾಗೆ ಹೋಗ್ತಾ ಎಲ್ಲರೂ ಟಿಫನ್ ಮಾಡ್ಕೊಬೇಕು. ನೋಡೋಣ, ಅದು ಬೇರೆ ಇವತ್ತು ಮಂಗಳವಾರ, ವಾರ ಚೆನ್ನಾಗೈತೆ. ಏನಾದರೂ ನಾನ್ ವೆಜ್ ತಿನ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಹೋಯ್ತಾ ಇದ್ದೀನಿ. ಸೊ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ನಲ್ಲ. ಸೊ ಇವಾಗ ಎಲ್ಲರಿಗೂ ಗೊತ್ತೇ ಇದೆ, ಆ್ಯಕ್ಚುಲಾಗಿ ಯೂಟ್ಯೂಬಲ್ಲಿ ಒಂದು ಕಾಂಟ್ರವರ್ಸಿ ನಡೀತಾ ಇದೆ. ಅದೇನು ಅಂದರೆ, ನಮ್ಮ ಡಿ ವಿ ಬ್ರೋ ಮತ್ತು ಟಿಪಿಕಲ್ ಕನ್ನಡಿಗ ಅವ್ರ ಮಧ್ಯೆ. ಸೊ ಆ್ಯಕ್ಚುಲಾಗಿ ನಾನು ಬಂದು ಇಬ್ಬರು ಫಾಲೋ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಾಗಿ ನಾನು ಈ ಮೋಟೋ ವ್ಲಾಗಿಂಗ್ ಮಾಡಬೇಕು, ಸೊ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಇವ್ರುಗಳನ್ನ ನೋಡಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಹೇಳ್ತೇನೆ, ಈ ವಿಡಿಯೋ ಬಂದು ಯಾರನ್ನೂ ಉದ್ದೇಶಪೂರ್ವಕವಾಗಿ ಇಲ್ಲ ಯಾರನ್ನೂ ಸರಿ ಯಾರು ತಪ್ಪು ಅಂತ ಹೇಳ್ತಾ ಇರೋದಲ್ಲ. ಸೊ ನನ್ನ ಅನಿಸಿಕೆ, ನನಗೇನು ಅನ್ನಿಸ್ತು ಅನ್ನೋದನ್ನ ನಾನು ಹೇಳ್ತಾ ಇದ್ದೀನಿ. ಸೊ ಏನಾಗಿದೆ ಅಂತಂದರೆ, ಒಂದು ವಾರದಿಂದ ನಮ್ಮ ಡಿ ವಿ ಅವ್ರ ಮಧ್ಯೆ ಮತ್ತು ಟಿಪಿಕಲ್ ಕನ್ನಡಿಗ ಅವ್ರ ಮಧ್ಯೆ ಒಂದು ಕಾಂಟ್ರವರ್ಸಿ ನಡೀತಾ ಇದೆ. ಸೊ ಆ್ಯಕ್ಚುಲಿ ನಾನು ಇವತ್ತು ಬೆಳಗ್ಗೆ ಡಿ ವಿ ಅವ್ರ ಇನ್ಸ್ಟಾಗ್ರಾಮ್ ಸ್ಟೇಟಸ್ ನೋಡಿದೆ. ಲೈಕ್ ಪೊಲೀಸವರು ಡಿ ವಿ ಅವ್ರನ್ನ ಕರೆದು ಎನ್ಕ್ವೈರಿ ಮಾಡಿದ್ರಂತೆ. ಸೊ ಡಿ ವಿ ಅವರನ್ನು ಸ್ಟೇಟಸಲ್ಲಿ ಹಾಕಿದ್ದಾರೆ, ಲೈಕ್ ಏನೂ ಇಶ್ಯೂ ಇಲ್ಲ. ಸೊ ಇಟ್ ವಾಸ್ ಅ ನಾರ್ಮಲ್, ಸುಮ್ಮನೆ ಕರೆದಿದ್ರು ಎನ್ಕ್ವೈರಿ ಮಾಡೋದಕ್ಕೆ ಅಂತ ಡಿ ವಿ ಅವರು ಸ್ಟೇಟಸಲ್ಲಿ ಹಾಕಿದ್ದಾರೆ. ಓಕೆ. ಸೊ ಇನ್ನೊಂದು ಏನು ಅಂತಂದರೆ, ಲೈಕ್ ನಾರ್ಮಲ್ ಆಗಿ ನಾನು ನೋಡಿದ್ದೀನಿ, ಇವಾಗ ವಿಡಿಯೋಸಲ್ಲಿ ಫ್ಯಾಮಿಲಿನ ಇನ್ಕ್ಲೂಡ್ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ, ನೀವೇ ಹೇಳಿ. ಸೊ ಏನೇ ಆದ್ರೂ ನಾವೆಲ್ಲರೂ ಒಬ್ಬ ಬೈಕರ್ಸ್ ಆಗಿ, ಸೊ ಒಂದು ಮೋಟಾರ್ ವ್ಲಾಗಿಂಗ್ ಮಾಡ್ಕೊಂಡಿರೋ ಒಂದು ಕಮ್ಯುನಿಟಿ ಹೇಗಿರ್ಬೇಕು. ಆ್ಯಕ್ಚುಲಾಗಿ ನನಗೆ ಟಿಪಿಕಲ್ ಕನ್ನಡಿಗರಲ್ಲಿ ಏನು ಇಷ್ಟ ಆಗ್ತಾ ಇದ್ದಿದ್ದು ಅಂದರೆ, ಸೊ ಎಲ್ಲ ಒಬ್ಬ ಯೂಟ್ಯೂಬರ್ಸ್ನ, ಸಣ್ಣ ಯೂಟ್ಯೂಬರ್ಸ್ನಾಗಲಿ, ಸೊ ಆರ್ ಪಿ ಆಗಲಿ, ಈ ಥರ ಕೆಲವೊಂದಷ್ಟು ಯೂಟ್ಯೂಬರ್ಸ್ನ ಜೊತೆಲಿ ಹಾಕ್ಕೊಂಡು, ಸೊ ಒಳ್ಳೊಳ್ಳೆ ಕಂಟೆಂಟ್ನ ಮಾಡಿಕೊಂಡು, ಸೊ ಎಲ್ಲ ಚೆನ್ನಾಗಿತ್ತು. ಸೊ ಬಟ್ ಈ ನಡುವೆ ಆ್ಯಕ್ಚುಲಾಗಿ ಅವ್ರು ಫಸ್ಟಿಂದನೂ ಲೈಕ್ ಅವರು ಕೆಲವೊಂದಷ್ಟು ವೀಡಿಯೋಸ್ನ ನಾವು ನೋಡಿದ್ದೀವಿ. ಲೈಕ್ ಡಿ ವಿ ಅವ್ರ ಬಗ್ಗೆ ತುಂಬ ಪಾಸಿಟಿವ್ ಆಗಿ ಮಾತಾಡಿರೋದು, ಅವರು ಎಂಥ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಏನು ಎತ್ತ. ಆ್ಯಕ್ಚುಲಾಗಿ ಇವಾಗ ನೋಡಿ, ಡಿ ವಿ ಅವರು ತುಂಬ ಹೆಂಗೆ ಅಂತಂದರೆ, ಅವರು ತುಂಬ ಹೊಸ ಬೈಕ್ಗಳನ್ನ, ಯಾರೂ ತೋರಿಸ್ದೇ ಇರೋ ಬೈಕ್ಗಳನ್ನ ಅವರು ತಂದು ನಮ್ಗೆಲ್ಲರಿಗೂ ತೋರಿಸ್ತಾ ಇದ್ದಾರೆ. ಸೊ ನಮಗೂ ನಾವು ಓಡ್ಸೋಕೆ ಆಗಲಿಲ್ಲ ಅಂತ ಅಂದ್ರೂ, ಸೊ ಅಟ್ಲೀಸ್ಟ್ ವಿ ಆರ್ ಫೀಲಿಂಗ್ ಇಟ್, ಆ ಗಾಡಿ ಹೆಂಗಿರುತ್ತೆ ಏನು ಎತ್ತ ಅಂತೆಲ್ಲನೂ ನಮಗೂ ಗೊತ್ತಾಗ್ತಾ ಇದೆ. ಅಟ್ ದಿ ಸೇಮ್ ಇದರಲ್ಲೇನೂ ಟಿಪಿಕಲ್ ಕನ್ನಡಿಗ ಹೇಗೆ ಅಂತಂದರೆ, ಒಂದು ಕಮ್ಯುನಿಟಿ, ಲೈಕ್ ಆ ಗ್ರೂಪ್ ಆಫ್ ಫ್ರೆಂಡ್ಸ್, ಯಾವ ಥರ ವ್ಲಾಗಿಂಗು, ಸೊ ಕಂಟೆಂಟ್ ಕ್ರಿಯೇಷನ್ನು, ಸೊ ಇದೆಲ್ಲ ನಮಗೂ ಇಷ್ಟ. ಬಟ್ ಏನು ಅಂತಂದರೆ, ನೀವು ಒಬ್ಬರು ಫ್ಯಾಮಿಲಿಯವ್ರ ಮೇಲೆ ಮಾತಾಡೋದು,
ಸೊ ಅದು ಅವ್ರ ಪರ್ಸ್ನಲ್ ಅಲ್ವಾ. ಸೊ ಒಬ್ಬ ಫ್ಯಾಮಿಲಿ ಬಗ್ಗೆ ಹೋಗೋದು ಅದು ತುಂಬಾನೇ ದೊಡ್ಡ ತಪ್ಪು. ಸೊ ಇದೊಂದು ವಿಷಯಕ್ಕೆ ನಾನು ಟಿಪಿಕಲ್ ಕನ್ನಡಿಗವ್ರನ್ನ ಸಪೋರ್ಟ್ ಮಾಡಲ್ಲ. ಯಾಕಂದ್ರೆ ಈ ವಿಷಯದಲ್ಲಿ ಮಾತ್ರ ಐ ವೋಂಟ್ ಸಪೋರ್ಟ್ ಹಿಮ್. ಆಸ್ ಅ ನಾನು ಇಬ್ಬರಿಗೂ ಫ್ಯಾನೆ. ಲೈಕ್ ಹೌದೇ ಅವರು ಹೆಂಗೆ ವಿಡಿಯೋಸ್ನ ಮಾಡ್ತಾರೆ, ಕಂಟೆಂಟ್ ಕೊಡ್ತಾರೆ. ಸೊ ಇವರಿಬ್ಬರಿಗೂ ನಾನು ಇಬ್ಬರನ್ನೂ ಫಾಲೋ ಮಾಡ್ತಾ ಇದ್ದೀನಿ, ಇಬ್ಬರು ವಿಡಿಯೋಸ್ನು ಯಾವಾಗಲೂ ನೋಡ್ತೀನಿ. ಬಟ್ ಈಗ ಟಿಪಿಕಲ್ ಕನ್ನಡಿಗವ್ರಿಗೂ ಲೈಕ್ ಏನು ಮಾಡಿದಾರೋ ಅದು ಸರಿ ಇಲ್ಲ. ಸೊ ಇವಾಗ ಏನಾಗ್ತಾ ಇದೆ, ಫುಲ್ಲು ಯೂಟ್ಯೂಬಲ್ಲಿ ಫುಲ್ಲು ಕಾಂಟ್ರವರ್ಸಿ ನಡೀತಾ ಇದೆ. ಸೊ ಡಿ ಬಿ ಅವರು ಈ ಕಡೆಯಿಂದ ವಿಡಿಯೋ ಮಾಡೋದು, ಮತ್ತೆ ಏನೋ ಕಿತ್ತಾಡಿ ಕಿರಣ್ ಅವರು ಟ್ವಿಟರಲ್ಲಿ ಹಾಕಿ ಪೊಲೀಸ್ ಕಂಪ್ಲೇಂಟು, ಆಳು ಮೂಳು ಏನೇನೋ ಸ್ಟ್ರಾಟಜಿಗಳು ಮಾಡಿಕೊಂಡು ಏನೇನೋ ಮಾಡ್ತವ್ರೆ. ಬಟ್ ಕಮ್ಯುನಿಟಿ ಟಾಕ್ಸಿಕ್ ಆಗ್ತಾ ಇದೆ. ಆಕ್ಚುಲ್ ಆಗಿ ಕಮ್ಯುನಿಟಿ ಟಾಕ್ಸಿಕ್ ಆಗ್ತಾ ಇದೆ. ಸೊ ಇದು ಯಾರಿಗೂ ಒಳ್ಳೇದಲ್ಲ. ಸೊ ಏನ್ ಮಾಡ್ಬೋದು ಅಂತಂದ್ರೆ, ಈಗ ನೀವು ಅವ್ರಿಗೆ ಮಾಡಿಲ್ಲ ಅಂತಂದ್ರೆ ಸೊ ಜಸ್ಟ್ ಅವ್ರಿಗೆ ಕ್ಲಾರಿಟಿ ಕೊಡಿ. ಅವ್ರು ಕೆಲವೊಂದಷ್ಟು ಕ್ವಶನ್ಸ್ನ ಕೇಳಿದಾರಲ್ವಾ, ಸೊ ಅದಕ್ಕೆ ರಿಪ್ಲೈ ಮಾಡಿ. ಸೊ ನೀವು ಮಾಡಲಿಲ್ಲ ಅಂತಂದ್ರೆ ನೀವು ಯಾರನ್ನೋ ಬೇರೆಯವ್ರನ್ನ ಉದ್ದೇಶದಲ್ಲಿ ಇಟ್ಕೊಂಡು ನೀವು ಏನಾದರೂ ಆ ಸ್ಕ್ರಿಪ್ಟ್ನ ರೆಡಿ ಮಾಡಿದ್ರೆ ಸೊ ಅದನ್ನ ಯಾರು ಅಂತ ತಿಳಿಸ್ಕೊಡಿ. ಅವ್ರು ಆಲ್ರೆಡಿ ನಿಮ್ಮನ್ನ ಕೇಳಿದಾರಲ್ವಾ, ಸೊ ವಿಡಿಯೋದಲ್ಲೇ ಕೇಳಿದ್ರು. ಅವರು ಇಂಡೈರೆಕ್ಟ್ ಆಗಿ ಏನು ಬರ್ತಾ ಇಲ್ಲ, ಡಿ ಬಿ ಅವರು ಡೈರೆಕ್ಟ್ ಆಗಿ ಏನು ಬಂದು ನಿಮ್ಮನ್ನ ಕೇಳ್ತಾ ಇದ್ದಾರೆ ಏನು ಎತ್ತ ಅಂತ. ಸೊ ನೀವು ಆಸ್ ಅ ಕಂಟೆಂಟ್ ಕ್ರಿಯೇಟರ್ ನಿಮ್ಮ ಫ್ಯಾನ್ಸ್ಗೆ ನೀವು ಏನು ಸಂದೇಶ ಕೊಡಬೇಕು ಅಂತ ಇದ್ದೀರಾ. ಸೊ ನೀವು ಹಿಂಗೆ ಇದು ಹೋಗ್ತಾ ಇದ್ರೆ ಸೊ ಇಬ್ಬರ ಫ್ಯಾನ್ಸು ಆಗಲಿ ಮತ್ತೆ ಇನ್ನೊಂದು ನಮ್ಮ ಮೋಟೋ ಬ್ಲಾಗಿಂಗ್ ಕಮ್ಯುನಿಟಿ ಆಗಲಿ ಸೊ ಅದು ಚೆನ್ನಾಗಿರಲ್ಲ. ಸುಮ್ಮನೆ ಕಮ್ಯುನಿಟಿನೇ ಫುಲ್ಲು ಟಾಕ್ಸಿಕ್ ಆಗ್ತಾ ಇದೆ, ಮತ್ತೆ ಇದೆಲ್ಲ ಸರಿ ಹೋಗಲ್ಲ. ಸೊ ಅದಕ್ಕೆ ಏನ್ ಹೇಳ್ತಾ ಇದೀನಿ ಅಂದ್ರೆ, ಇಲ್ಲ ನೀವು ಉದ್ದೇಶಪೂರ್ವಕವಾಗಿ ಇಲ್ಲ ಅವ್ರನ್ನ ಡಿ ಬಿ ಅವ್ರನ್ನೇ ಉದ್ದೇಶ ಇಟ್ಕೊಂಡು ಮಾಡಿದಿರ ಅಂದ್ರೆ ಸಾರ್ಟ್ ಔಟ್ ಮಾಡ್ಕೊಳ್ಳಿ, ಕೂತ್ಕೊಳ್ಳಿ, ಮಾತಾಡಿ ಸಾರ್ಟ್ ಔಟ್ ಮಾಡ್ಕೊಳ್ಳಿ. ಬಟ್ ಒನ್ ಥಿಂಗ್, ನೀವು ಫ್ಯಾಮಿಲಿನ ಇದರಲ್ಲೆಲ್ಲ ತರೋದು ಇದು ಮಾಡೋದು ಎಲ್ಲ ಸರಿ ಅಲ್ಲ. ಸೊ ಇದನ್ನ ಸ್ವಲ್ಪ ತಲೆಯಲ್ಲಿ ಇಟ್ಕೊಂಡು ನೀವು ಎಷ್ಟೇ ದೊಡ್ಡ ಕಂಟೆಂಟ್ ಕ್ರಿಯೇಟರ್ ಆಗಿರ್ಲಿ, ಯಾರೇ ಆಗಿರ್ಲಿ, ಸೊ ಏನೇ ಪ್ರೊಫೆಷನಲ್ ಅಂತ ಬಂದಾಗ ಪ್ರೊಫೆಷನಲಿಸಮ್ ತೋರಿಸಿ ಸ್ವಲ್ಪ ಆದ್ರೂ, ಓಕೆನಾ. ಸೊ ಆಕ್ಚುಲಿ ಡಿ ವಿ ಅವ್ರು ಮಾಡ್ತಾ ಇರೋದು ಸರಿನೇ. ಯಾಕಂತಂದ್ರೆ ಯಾರು ಬಿಡಲ್ಲ ರೀ, ಯಾರು ಬಿಡ್ತಾರೆ? ಫ್ಯಾಮಿಲಿ ಗಂಟ ಬಂದ್ರೆ ಯಾವನು ಬಿಡಲ್ಲ, ಯಾವನು ಸುಮ್ಮನೆ ಇರಲ್ಲ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ನೀವು ಮಾಡಿರೋದು ತಪ್ಪು. ಸೊ ಅದನ್ನ ಒಪ್ಕೊಂಡು ಸರಿ ಮಾಡ್ಕೊಳ್ಳಿ. ಆಸ್ ಅ ಫಾಲೋವರ್ ನಾನು ನಿಮ್ಗೆ ಹೇಳ್ತಾ ಇರೋದು. ಸೊ ಅದನ್ನ ಬಿಟ್ಟು ನಿಮಗೆ ಬಿಟ್ಟಿದ್ದು ಇದಿಷ್ಟು ನನ್ನ ಅನಿಸಿಕೆ. ಏನೇನು ಆಗ್ತಾ ಇದೆ ಯೂಟ್ಯೂಬಲ್ಲಿ ನಮ್ಮ ಡಿ ಬಿ ಅವ್ರ ಮತ್ತೆ ಟಿಪಿಕಲ್ ಕನ್ನಡಿಗವ್ರ ಮಧ್ಯೆ ಅಂತ. ಸೊ ನಾನೇನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಫಸ್ಟು ಡಿ ವಿ ಅವ್ರನ್ನ ಸಾರಿ ಕೇಳಿ. ಯಾಕೆ ಅಂತಂದರೆ ನೀವು ಫ್ಯಾಮಿಲಿನ ಟಚ್ ಮಾಡಿರೋದು ಸರಿಯಲ್ಲ, ಓಕೆನಾ. ಅವರು ನೀವು ಬರೋದಕ್ಕಿಂತ ಮುಂಚೆಯಿಂದಲೂ ಒಂದು ಮೋಟರ್ ಬ್ಲಾಗಿಂಗ್ ಅವರು ಇವಾಗ ನಾರ್ಮಲಾಗಿ ನಾವು ಹೇಳಬೇಕು ಅಂತಂದರೆ, ನನಗೆ ಕೆಲವೊಂದಷ್ಟು ಸೂಪರ್ ಬೈಕ್ಸ್ ಬಗ್ಗೆ ನನಗೆ ಝೀರೋ ನಾಲೆಜ್ ಇತ್ತು. ಸೊ ಇವಾಗ ನೋಡಿ, ಡಿ ವಿ ಅವರು ತುಂಬ ಒಳ್ಳೊಳ್ಳೆ ಬೈಕ್ಸ್ನ ತಂದು ತುಂಬ ಒಳ್ಳೊಳ್ಳೆ ಕಂಟೆಂಟ್ನ ಮಾಡ್ತಾರೆ. ಅದರಲ್ಲಿ ನೀವು ಮಾಡಿರೋದು ತುಂಬಾ ದೊಡ್ಡ ತಪ್ಪು, ಓಕೆನಾ. ಸೊ ಪ್ಲೀಸ್ ನೀವಿಬ್ಬರು ಬೇಗ ಸಾರ್ಟ್ ಔಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ. ಸೊ ಪ್ಲೀಸ್, ಓಕೆನಾ, ಇಲ್ಲಿಗೆ ಕ್ಲಾರಿಫೈ ಮಾಡ್ಕೊಳ್ಳಿ, ಓಕೆನಾ. ಇದಿಷ್ಟು ನನ್ನ ಥಾಟ್ಸ್ ಅಬೌಟ್ ಇವಾಗ ಏನು ಕಾಂಟ್ರವರ್ಸಿ ಹೋಗ್ತಾ ಇದೆಯೋ ನಮ್ಮ ಯೂಟ್ಯೂಬ್ ಕಮ್ಯುನಿಟಿಯಲ್ಲಿ. ಸೊ ಇದಿಷ್ಟು ನನ್ನ ಥಾಟ್ಸು. ಸೊ ನಾನು ಏನಾದ್ರೂ ತಪ್ಪಾಗಿ ಮಾತಾಡಿದರೆ ಸಾರಿ, ಓಕೆನಾ. ಸೊ ನನಗೇನು ಅನ್ನಿಸ್ತು ಅದನ್ನು ನಾನು ಹೇಳಿದ್ದೀನಿ. ಸೊ ಆ್ಯಸ್ ಅ ವ್ಯೂವರ್, ನಾನು ಒಬ್ಬ ಕಂಟೆಂಟ್ ಕ್ರಿಯೇಟರ್ ಆಗಿ ಹೇಳ್ತಾ ಇಲ್ಲ, ಆ್ಯಸ್ ಅ ವ್ಯೂವರ್ ಆಗಿ ನಾನು ಹೇಳ್ತಾ ಇದ್ದೀನಿ, ಆ್ಯಸ್ ಅ ಬೋತ್ ಸಬ್ಸ್ಕ್ರೈಬರ್.
ಇಬ್ಬರನ್ನೂ ನಾನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀನಿ, ಇಬ್ಬರು ವೀಡಿಯೋಸ್ನು ನಾನು ನೋಡ್ತಾ ಇದ್ದೀನಿ. ಆಸ್ ದೇ ಆರ್ ಬೋತ್ ಸಬ್ಸ್ಕ್ರೈಬರ್ಸ್, ಐ ಆಮ್ ಜಸ್ಟ್ ಸಜೆಸ್ಟಿಂಗ್ ದಿಸ್. ಯಾರೇ ಆಗಲಿ ಫ್ಯಾಮಿಲಿ ಬಗ್ಗೆ ಎಲ್ಲ ಹೋಗೋದು ಸರಿಯಲ್ಲ. ಸೊ ಅದು ನೀವು ಮಾಡಿರೋದು ತಪ್ಪು. ಸೊ ಪ್ಲೀಸ್ ಬೇಗ ಇದನ್ನ ಕ್ಲಾರಿಫೈ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್ ಗಾಯ್ಸ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಎಲ್ಲರೂ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಪ್ಲೀಸ್ ಅದೇ ಥರ ಒಂದು ಲೈಕು, ನಾನು ಏನಾದ್ರೂ ಇಂಪ್ರೂವ್ ಮಾಡ್ಕೋಬೇಕು ಅಂತ ಏನಾದರೂ ನಿಮಗೆ ಅನಿಸಿದ್ರೆ ಒಂದು ಕಮೆಂಟ್ ಮಾಡಿ. ನಿಮ್ಗೆ ಏನು ಅನ್ಸೋದು ಅದನ್ನ ಕಮೆಂಟ್ ಮಾಡಿ. ಮತ್ತು ವೀಡಿಯೋನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡಿ. ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್ ಗೈಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಥ್ಯಾಂಕ್ ಯು ಸೋ ಮಚ್.